ಸ್ಯಾಂಡಲ್ವುಡ್ ಕ್ವೀನ್ ಆಗಿ ಮೆರೆದವರು ನಟಿ ರಮ್ಯಾ, ಚಂದನವನದ ಪದ್ಮಾವತಿಯಾಗಿ ತೆರೆ ಮೇಲೆ ಮಿಂಚಿದವರು. ಆದರೆ ಮೋಹಕ ತಾರೆ ಮದುವೆ ಯಾವಾಗ? ಅವರು ಮದುವೆನೇ ಆಗಲ್ವಾ? ಒಂಟಿಯಾಗೇ ಇರೋಕೆ ನಿರ್ಧರಿಸ್ಬಿಟ್ರ? ಹೀಗೆ ಹಲವಾರು ಪ್ರಶ್ನೆಗಳು ಅವರನ್ನ ಕಾಡ್ತಾನೆ ಇದ್ವು. ಆದ್ರೀಗ ಈ ಎಲ್ಲ $1 ಮಿಲಿಯನ್ ಪ್ರಶ್ನೆಗಳಿಗೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಸ್ಯಾಂಡಲ್ವುಡ್ ಕ್ವೀನ್, ಚಂದನವನದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ದಶಕಗಳಿಗೂ ಹೆಚ್ಚು ಕಾಲ ಬಟ್ಟೆ ಹುಡುಗರ ಹಾಟ್ ಫೇವರೇಟ್ ನಟಿ, ಮೋಹಕ ತಾರೆ ರಮ್ಯಾ. ಕನ್ನಡದ ಸಿನಿ ಇಂಡಸ್ಟ್ರಿಯಲ್ಲಿ RRR ಹೀರೋಯಿನ್ಗಳಲ್ಲಿ ಒಬ್ಬರಾಗಿದ್ದ ಆಕ್ಟರ್ ಸದ್ಯ ಚಿತ್ರರಂಗದಿಂದ ದೂರ ಸದ್ದಿರೋ ನಟಿಯ ಮದುವೆಯದ್ದೇ ಎಲ್ಲರಿಗೂ ಕಾಡ್ತಾ ಇದ್ದಂಥ ಪ್ರಶ್ನೆ. ಆದೀಗ ಈ ಪ್ರಶ್ನೆಗೆ ಉತ್ತರ ಸಿಗುವ ಕಾಲ ಸನ್ನಿಹಿತವಾಗಿದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ವಿವಾಹ ಫಿಕ್ಸ್. ನವೆಂಬರ್ನಲ್ಲಿ ಮೋಹಕ ತಾರೆಯ ವೆಡ್ಡಿಂಗ್. ವಯಸ್ಸು 41 ದಾಟಿದ್ರೂ ಚಂದನವನದ ಪದ್ಮಾವತಿ ಮದುವೆಯಾಗೋ ಮಾತೇ ಎತ್ತಿರ್ಲಿಲ್ಲ. ಯಾವಾಗ ಮದುವೆ ಅಂತ ಕೇಳಿದ್ರೆ ನಗ್ತಾನೆ ಮಾತು ಮರೆಸ್ತಿದ್ರು ರಮ್ಯಾ. ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲರೂ ಕೂಡ ರಮ್ಯಾ ಮದುವೆ ಯಾವಾಗ ಅಂತ ನಿಮ್ಮ ಅಭಿಮಾನಿಗಳು ಹುಡುಗ ಹುಡುಗಿ ನನಗೆ ಫಸ್ಟ್ ಗೌಡ್ರು ಸಿಗ್ತಾರಂದ್ರೆ ನಂಗೆ ನೋಡಿ ಹುಡುಗಿ ಎಲ್ಲಿದ್ದಾರೆ? ನಮ್ಮೊಬ್ರು ಕಾಣಿಸ್ತಾ ಇಲ್ಲ. ಹುಡುಗಿ ಮತ್ತೆ ನೀರೇ ಹುಡುಗಿ. ಹೀಗೆ ಗೌಡ್ರ ಹುಡುಗನನ್ನ ಹುಡುಕಿ ಅಂತಾನೆ ಟಾಪಿಕ್ ಚೇಂಜ್ ಮಾಡ್ತಾ ಇದ್ರು. ಇದರ ಮಧ್ಯೆ ರಮ್ಯಾ ಮದುವೆ ಬಗ್ಗೆ ಕೆಲವೊಂದು ಗಾಸಿಪ್ಗಳು ಆಗಾಗ ಕೇಳಿ ಬರ್ತಾ ಇತ್ತು. ಆದ್ರೀಗ ಸಿನಿ ಇಂಡಸ್ಟ್ರಿಯ ಮೋಹಕ ಬೆಡಗಿ ಹಸಮಣೆ ಏರುವ ದಿನ ಹತ್ತಿರವಾಗ್ತಿದೆ. ಮೋಹಕ ತಾರೆ ಕೊನೆಗೂ ಸಪ್ತಪದಿ ತುಳಿಯಲಿದ್ದಾರೆ ಅನ್ನೋ ಮಾಹಿತಿ ಅವರ ಆಪ್ತ ವಲಯಗಳಿಂದ ತಿಳಿದು ಬಂದಿದೆ. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ವಿವಾಹ ನಿಗದಿಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನವೆಂಬರ್ ತಿಂಗಳಿನಲ್ಲಿ ರಮ್ಯಾ ಹಸೆಮಣೆಯನ್ನ ಏರ್ಲಿದ್ದಾರಂತೆ. ಉದ್ಯಮಿಯೊಬ್ಬರನ್ನ ಮೋಹಕ ತಾರೆ ಕೈ ಹಿಡಿಯಲಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯದಲ್ಲೇ ಇವರಿಬ್ಬರ ನಿಶ್ಚಿತಾರ್ಥ ಕಾರ್ಯಕ್ರಮ ಕೂಡ ನಡೆಯಲಿದೆಯಂತೆ. ಇದು ನಟಿ ರಮ್ಯಾರ ಆಪ್ತ ವಲಯದಿಂದ ಬಂದಿರುವಂತಹ ಮಾಹಿತಿ. ನಟಿ ರಮ್ಯಾ ಮದುವೆ ವಿಚಾರವೇನೋ ಗೊತ್ತಾಯ್ತು. ಆದ್ರೆ ಹುಡುಗ ಯಾರು ಅನ್ನುವ ಪ್ರಶ್ನೆ ಸದ್ಯ ಪ್ರಶ್ನೆಯಾಗೇ ಉಳಿದಿದೆ. ಉದ್ಯಮಿಯೊಬ್ಬರನ್ನ ಕೈ ಹಿಡಿಯಲಿದ್ದಾರೆ ಎಂಬ ಮಾಹಿತಿ ಮಾತ್ರ ಸಿಕ್ಕಿದೆ. ಆದ್ರೆ ಆ ಉದ್ಯಮಿ ಯಾರು, ಅವರ ಹೆಸರೇನು ಅನ್ನೋದು ರಿವೀಲ್ ಆಗಿಲ್ಲ. ಅಲ್ಲದೆ ಸದ್ಯದಲ್ಲೇ ಈ ಪ್ರಶ್ನೆಗೂ ಉತ್ತರ ಸಿಗೋದು ಜಸ್ಟ್ ಮಾತಲ್ಲಿದೆ. ಚಂದನವನದ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದ ಗೌರಮ್ಮಗೆ ಮದುವೆ ಫಿಕ್ಸ್ ಆಗಿದೆಯನ್ನೋ ಸುದ್ದಿ ಫ್ಯಾನ್ಸ್ ಹಾರ್ಟ್ನಲ್ಲಿ ತನನಂ ರಿಂಗಣಿಸುವಂತೆ ಮಾಡಿದೆ. ಅಂತೂ ಇಂತೂ ಮದುವೆ ಫಿಕ್ಸ್ ಆಯ್ತು ಅಂತ ಖುಷಿಯಲ್ಲಿ ಹಾಡುವಂತಾಗಿದೆ. ಆದ್ರೆ ಮೋಹಕ ತಾರೆಯ ಮನಸ್ಸು ಗೆದ್ದ ಜೊತೆಗಾರ, ಆ ಲಕ್ಕಿ ದಿಲ್ ಕಾ ರಾಜ ಯಾರು ಅನ್ನೋದೇ ಸದ್ಯದ ಪ್ರಶ್ನೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.